ಸೊ ಫ್ರೆಂಡ್ಸ್, ಕೆಲವೊಂದು ಜನ ನನಗೆ ಪರ್ಸನಲಿ ಮೆಸೇಜ್ ಮಾಡಿ ಆಮೇಲೆ ನನ್ನ ಪೋಸ್ಟ್ ಮೇಲೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಬ್ರದರ್ ಸ್ವಲ್ಪ ಡ್ರೈವರ್ ವೇಕೆನ್ಸಿ ಇದ್ರೆ ಏನಾದರೂ ಇದ್ರೆ ಎಕ್ಸ್ಪ್ಲನೇಷನ್ ಮಾಡಂತ ಹೇಳಿ. ಸೊ ನಾನು ಇವತ್ತು ನಿಮಗೆ ಒಂದು ಒಳ್ಳೆ ವೇಕೆನ್ಸಿ ತೊಗೊಂಬತ್ತಿದ್ದೀನಿ. ಡ್ರೈವರ್ ವೇಕೆನ್ಸಿನ ಕೋಯ್ದವರು ಹೈರಿಂಗ್ ಮಾಡ್ತಿದ್ದಾರೆ. ಒನ್ ಆಫ್ ದ ರೆಪ್ಯೂಟೆಡ್ ಕಂಪನಿ ಇರುತ್ತೆ, ಆ ಕಂಪನಿಗೆ ಡೆಲಿವರಿ ಡ್ರೈವರ್ ಅವಶ್ಯಕತೆ ಇದೆ. ಇದ್ರ ಜೊತೆ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ECR ಪಾಸ್ಪೋರ್ಟ್ ಇದ್ರು ಸಹ ಹೋಗಿ ನೀವು ಅಪ್ಲೈ ಮಾಡಬಹುದು. ECNR ಪಾಸ್ಪೋರ್ಟ್ ಇದ್ರು ಸಹ ಹೋಗಿ ಅಪ್ಲೈ ಮಾಡಬಹುದು ಈಸಿಲಿ. ಇದೇ 17 ತಾರೀಕಿಂದ ಹಿಡಿದು 20 ತಾರೀಕು ತನಕನೂ ಆನ್ಲೈನ್ ಇಂಟರ್ವ್ಯೂ ಆಗ್ತಾ ಇದೆ. ನಾನು ಕ್ಯಾಪ್ಷನಲ್ಲಿ ಒಂದು ಇಮೇಲ್ ಐಡಿ ಮೆನ್ಷನ್ ಮಾಡಿದ್ದೀನಿ. ಆ ಇಮೇಲ್ ಐಡಿಗೆ ನಿಮ್ಮ ಚೆನ್ನಾಗಿ ಒಂದು ಸೇವ್ ಮಾಡಿ ಸೆಂಡ್ ಮಾಡಿ. ಆಲ್ರೈಟ್, ಇವಾಗ ನಾನು ನಿಮಗೆ ಕಂಪನಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಗಿರ್ಬೋದು, ಬೆನಿಫಿಟ್ಸ್ ಆಗಿರ್ಬೋದು, ಸ್ಯಾಲರೀಸ್ ಆಗಿರ್ಬೋದು, ಅನೇಕ ಹಲವಾರು ಡೌಟ್ಗಳನ್ನೆಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಬನ್ನಿ ನೋಡ್ಕೊಳ್ಳಿ. ಕಂಪನಿಯ ಬೆನಿಫಿಟ್ಸ್ಗಳು: ಕಂಪನಿಯಿಂದ ನಿಮಗೆ ಡ್ರೈವಿಂಗ್ ಲೈಸೆನ್ಸು, ಫುಡ್ಡು, ಅಕಾಮಿಡೇಷನ್, ಟ್ರಾನ್ಸ್ಪೋರ್ಟೇಷನ್, ಮೆಡಿಕಲ್ ಇನ್ಶೂರೆನ್ಸ್. ಒಂದು ವೇಳೆ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರೆ ಈ ಕಂಪ್ನಿಯಿಂದ ನಿಮಗೆ ಬೋನಸ್ ಕೂಡ ಪ್ರೊವೈಡ್ ಮಾಡುತ್ತೆ. ಇದು ಎಲಿಜಿಬಿಲಿಟಿ ಬಂದುಬಿಟ್ಟು ಏಜ್ ಲಿಮಿಟು 22 to 38 ಇಯರ್ಸು. ECR ಪಾಸ್ಪೋರ್ಟು ಮತ್ತು ECNR ಪಾಸ್ಪೋರ್ಟು ಇಬ್ಬರು ಸಹ ಹೋಗಿ ಅಪ್ಲೈ ಮಾಡ್ಬೋದು. ಸ್ಯಾಲರಿ ಬಂದುಬಿಟ್ಟು ಒಂದು ವೇಳೆ ನೀವು ಏನಾದರೂ ಕುವೈತ್ ರಿಟರ್ನ್ ಇದ್ದರೆ, ನಿಮ್ಮ ಹತ್ರ ವ್ಯಾಲಿಡ್ ಲೈಸೆನ್ಸ್ ಅಥವಾ ಎಕ್ಸ್ಪೈರ್ ಲೈಸೆನ್ಸ್ ಇದ್ದರೆ 160 ದಿನಾರ್ ಪ್ಲಸ್ ಫುಡ್ ಪ್ರೊವೈಡ್ ಮಾಡುತ್ತೆ ಕಂಪನಿ. ಒಂದು ವೇಳೆ ನೀವು ಏನಾದರೂ ಫ್ರೆಶರ್ ಇದ್ದರೆ ಸ್ಯಾಲರಿ ಬಂದುಬಿಟ್ಟು 140 ದಿನಾರ್ ಪ್ಲಸ್ ಫುಡ್. ಸೊ ನಾನು ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, 17, 18, 19, 20 ಕಂಟಿನ್ಯೂಸ್ಲಿ ಇಂಟರ್ವ್ಯೂ ಆಗಲಿ ಹೋಗ್ತಾ ಇದೆ. ಆನ್ಲೈನ್ ಇಂಟರ್ವ್ಯೂ ಇರುತ್ತೆ. ನಾನು ಕ್ಯಾಪ್ಷನ್ದಲ್ಲಿ ಒಂದು ಇಮೇಲ್ ಮೆನ್ಷನ್ ಮಾಡಿದ್ದೀನಿ. ಆ ಇಮೇಲ್ ಐಡಿಗೆ ಚೆನ್ನಾಗಿ CV ಮಾಡಿ, ಪಾಸ್ಪೋರ್ಟ್ ಕಾಪಿ ಆಗಿರ್ಬೋದು, CVs ಆಗಿರ್ಬೋದು, ಎಜುಕೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಚೆನ್ನಾಗಿ ಸ್ಕ್ಯಾನ್ ಮಾಡಿ ಆ ಇಮೇಲಿಗೆ ಕಳಿಸ್ಕೊಡಿ. ಇಂಟರ್ವ್ಯೂ ಆಗ್ಲಿಕ್ಕೆ ಚಾನ್ಸ್ ಇರುತ್ತೆ ನಿಮ್ಮದು. ಆಲ್ ದ ವೆರಿ ಬೆಸ್ಟ್ ಫಾರ್ ದ ಇಂಟರ್ವ್ಯೂ. ಇದ್ರ ಜೊತೆ ನಿಮ್ಮ ಸುತ್ತಮುತ್ತಲು ಯಾರಾದರೂ ಇದ್ರೆ ಡ್ರೈವಿಂಗ್ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದೆ ಬಟ್ ಜಾಬ್ ಸಿಗ್ತಾ ಇಲ್ಪ ಅಂತಂದ್ರೆ ಈ ವಿಡಿಯೋನ ಸ್ವಲ್ಪ ಅವ್ರಿಗೆ ಶೇರ್ ಮಾಡಿ. ನಿಮ್ಮಿಂದ ಸ್ವಲ್ಪ ಅವರಿಗೆ ಅನುಕೂಲತೆ ಆಗಲಿ. ಇದೇ ರೀತಿ ಚೆನ್ನಾಗಿ ಕೆಲಸ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆಲ್ ದ ವೆರಿ ಬೆಸ್ಟ್ ಫ್ರೆಂಡ್, ಟೇಕ್ ಕೇರ್ ಫ್ರೆಂಡ್.